ವಿನಯ್ ಕುಮಾರ್ ಸರ್ ಕೇಳ್ದಟ್ಟಿಗೆ ಆತಪ್ಪ ನಾವು ಬಡವ್ರ ಮಕ್ಕಳಿಗೆ ಓದ್ಸಕ್ಕಿರೋದಂತ ನನ್ನ ಮಗನ ಫ್ರೀಯಾಗಿ ಶಿಕ್ಷಣದ ಕೊರತೆ ಬಹಳ ಇದೆ. ಬಂದು ಏನಪ್ಪ ನಿಂದು ಇವತ್ತು ಸ್ಥಳೀಯವಾಗಿ ಬಂದು ನೋಡಿರ್ತಕ್ಕಂತ MLA ಯಾರು ಇಲ್ಲ. ಊರಿನಲ್ಲಿ ಬಡವ್ರು ಓಟ್ ಹಾಕದ ಅವ್ರು ಇಲ್ಲಿಗೆ ಜನ ಬೇಸತ್ತಿದಾರಾಗಲೇ ಇನ್ಮೇಲೆ ಏನಾದ್ರು ಚೇಂಜ್ ಮಾಡ್ಬೇಕು. ಹಿಂದೆ ಏನ್ ಮಾಡ್ಬೇಕಂದ್ರೆ ಅವ್ರನ್ನ ತರ್ಬೇಕಂತ ನಮ್ಮಲ್ಲಿ ಆಸೆ. ವಿನಯ್ ಕುಮಾರ್ ಬಂದು ಶಾಂತ ಹೇಳಿದ್ರು ಅವ್ರಿಗೆ ಓಟ್ ಕೊಡೋದು ಆ ಅವಕಾಶ ಈಗ ವಿನಯ್ ಕುಮಾರ್ ಕೊಡ್ಬೇಕು. ಮಧ್ಯವರ್ತಿ ಮುಖಾಂತರ ನಾವು MLA ಕಾಣಬೇಕಾಗಿರೋದು. ದಾವಣಗೆರೆ ಉತ್ತರನೇ ಅವ್ರಿಗೆ ಮೈಂಡ್ ಸೆಟ್ ಅಲ್ಲಿ ಇದೆ. ನನ್ನ ಹೆಸರು ರೇವಣಪ್ಪ ಅಂತಂದ ಹೇಳಿ ರೈತ ನಾಯಕರು ರೈತರ ನಾಯಕರು ನಾವು. ಆಮೇಲೆ ನನ್ನ ಮಗಗ IAS ಮಾಡಕ ಬೇರೆ ಕಡೆಗೆಲ್ಲ ಕೇಳಿದೆ. ಎಲ್ಲಿ ಯಾರು ದುಡ್ಡು ಕೇಳಿದ್ರು ಒಂದು 50,000 ಗಂಟ್ಲೆ ಲಕ್ಷ ಗಂಟ್ಲೆ. ಇವ್ರು ವಿನಯ್ ಕುಮಾರ್ ಸರ್ ಕೇಳ್ದಟ್ಟಿಗೆ ಆತಪ್ಪ ನಾವು ಬಡವ್ರ ಮಕ್ಕಳಿಗೆ ಓದ್ಸಕ್ಕಿರೋದಂತ ನನ್ನ ಮಗನ ಫ್ರೀಯಾಗಿ ಓದಿಸಿದ್ರು. IAS ಮಾಡಿದ್ರು ನನ್ನ ಮಗ. IAS ಮಾಡಿರೋದು ಎಕ್ಸಾಮ್ ಬರ್ದವ್ರ ಅಥವಾ ಹಾಗೆ ಎಕ್ಸಾಮ್ ಬರ್ದ IAS ಸರ್ ಅವ್ರ ಕಾಲೇಜ್ನಾಗ ಮುಗೀತು. ಇವಾಗ ಮನೆಯಲ್ಲ ಅವ್ರು ಬಡವ್ರ ಪಕ್ಷಕ್ಕೆ ಬಡವರಿಗೆ ಕಣ್ಮಣಿಯಾಗಿರ್ತಾರಂತಂದೇಳಿ ನಮ್ಮ ಊರಿನಲ್ಲಿ ಬಡವ್ರು ಓಟ್ ಹಾಕದ ಅವ್ರಿಗೆ ಓಟ್. ಅವರು ಯಾವ್ದೇ ಪಕ್ಷದಲ್ಲಿ ಇಲ್ಲ, ನ್ಯೂಟ್ರಲ್ ಆಗಿದ್ದಾರೆ. ಕಾಂಗ್ರೆಸ್ ಉಚ್ಚಾಟನೆ ಮಾಡಿತ್ತು. ಮುಂದೆ ಏನ್ ಮಾಡ್ಬೇಕು ಅವ್ರ ನಿಮ್ ಪ್ರಕಾರ? ಮುಂದೆ ಏನ್ ಮಾಡ್ಬೇಕಂದ್ರೆ ಅವ್ರನ್ನ ತರ್ಬೇಕಂತ ನಮ್ಮಲ್ಲಿ ಆಸೆ. ವಿನಯ್ ಕುಮಾರ್ ಸರ್ನ ತಂದ್ರ ಅವ್ರು ಬಡವರಿಗೆ ಸ್ವಲ್ಪ ಬೆನ್ನಿಂದ ಇರ್ತಾರಂತ ನಮ್ಮ ಆಸೆ. ಅವ್ರಿಗೆ ಓಟ್ ಕೊಡೋದು ನಾವು. ಲೋಕೇಶ್ ಅಂತ ರೈತ ಹೋರಾಟಗಾರ. ರೈತ ಹೋರಾಟ. ಏನ್ ಸಮಸ್ಯೆ ಇದೆ ರೈತರಿಗೆ ಇಲ್ಲಿ? ಏನ್ ಸಮಸ್ಯೆ, ನಮ್ ವಿನಯ್ ಕುಮಾರ್ ಮೇಲೆ ಪ್ರೀತಿ ಐತಿ. ಹೋದ್ ಸಲ ಮನ್ಯಾಗ ಅವ್ರಿಗೆ ಬಹಳ ಅನ್ಯಾಯ ಮಾಡಿಬಿಟ್ರು. ಈ ಸಲ ಗೆಲ್ಸ್ಬೇಕಂತ ವಿನಯ್ ಕುಮಾರ್ ಗೆದ್ರೆ ರೈತರ ಸಮಸ್ಯೆ ಬಗೆಹರಿತೈತಿ. ಏನ್ ಬೆಳಿತೀರಾ ಇಲ್ಲಿ ಮುಖ್ಯವಾಗಿ? ಅಡಿಕೆ, ಗದ್ದೆ, ಒಳ್ಳೆ ರೇಟ್ ಇದೆ. ರೇಟ್. ಸರ್, ಸುಮಾರು ಚುನಾವಣೆಗಳನ್ನ ನೋಡಿರ್ತೀರಾ. ದಾವಣಗೆರೆ ಉತ್ತರ ಹೋಲ್ಸಿದ್ರೆ ದಾವಣಗೆರೆ ದಕ್ಷಿಣ ಅಭಿವೃದ್ಧಿ ಆಗಿಲ್ಲ ಅಲ್ವಾ? ಒಂದ್ ರೀತಿ ಹಿಂದುಳಿದ ಪ್ರದೇಶ ಆಗಿದೆ. ನಿಜಕ್ಕೆ ಇರೋ ಸಮಸ್ಯೆ ಏನ? ಆರೋಗ್ಯನ, ಶಿಕ್ಷಣನ, ಉದ್ಯೋಗನ ಯಾವ್ದು ಫಸ್ಟ್ ಸರಿ ಆಗ್ಬೇಕು? ಶಿಕ್ಷಣ ಬೇಕು ಚೆನ್ನಾಗ್ ಬರ್ಬೇಕು. ಊರಲ್ಲಿರೋರೆಲ್ಲ ವಿದ್ಯಾವಂತರ ಪಕ್ಕ ಅಷ್ಟೇ. ಎಷ್ಟು ವರ್ಷ ನೋಡ್ತಾ ಇದ್ದೀರಾ ಅವ್ರನ್ನ? ನಾವಲ್ಲಿ ಒಂದ್ 30 ವರ್ಷ ಆದ್ ವಿನಯ್ ಕುಮಾರ್ 3 ವರ್ಷ ಜನರ ಜೊತೆ ಬೆರಿತಾರ, ಜನರಿಗೆ ಸಿಗ್ತಾರೆ, ಕಷ್ಟ ಸುಖ ಎಲ್ಲ ಬರ್ತಾರ. ಅವ್ರ ಮನೆಗಳಿಗೆ ಬಂದ ಅವ್ರ ಯೋಗಕ್ಷೇಮ ನೋಡ್ಕೊಂತಾರ. ಸರಿ. ಈಗ ಅವ್ರಿಗೆ ಈಗ ಯಾವ್ದೇ ರಾಷ್ಟ್ರೀಯ ಪಕ್ಷದ ಸಪೋರ್ಟ್ ಇಲ್ಲ. ಅವ್ರ ಏನ್ ಮಾಡ್ಬೇಕಂತಾರ ಅವರು? ಇಂಡಿಪೆಂಡೆಂಟ್ ಆಗಿ ಸ್ವತಂತ್ರ ಬೆಲೆ. ನಿಮ್ಮ ಹೆಸರು? ಮಂಜುನಾಥ್ ಅಂತ. ಏನ್ ಮಾಡೋದು? ಲೇಬರ್ ಕೆಲಸ. ಏನ್ ಸರ್ ಸಮಸ್ಯೆಗಳು ಅಂದ್ರೆ ಬಂದ್ರೆ ಏನಿದೆ ದಾವಣಗೆರೆ ಸೌತ್ ಅಲ್ಲಿ? ಸರ್, ಮೂಲಭೂತವಾಗಿ ಹೇಳ್ಬೇಕಂದ್ರೆ ಶಿಕ್ಷಣದ ಕೊರತೆ ಬಹಳ ಇದೆ. ಬಹಳ ಹಿಂದುಳಿದ ಜಾತಿಗಳು ಸೇರಿರೋದು ಕ್ಷೇತ್ರ ಇದು. ಈಗೇನ್ ಇಷ್ಟು ವರ್ಷದಿಂದ ಚುನಾಯಿತರಾಗಿ ಬಂದಿದಾರಲ್ಲ, ಅವ್ರು ಯಾರು ಹಿಂದುಳಿದ ಜಾತಿಗಳನ್ನ ಬೆಳೆಸ್ಬೇಕು ಮಾಡ್ಬೇಕು ಅನ್ನೋದು ಅವ್ರ ಕನಸು ಮನಸ್ಸಲ್ಲೂ ಕೂಡ ಇಲ್ಲ. ಬಟ್ ಅದೇ ಈಗ ಏನ್ ಸಿದ್ಧಾಂತ ಅಂದ್ರೆ ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ಹಿಡ್ಕೊಂಡು ಸತತವಾಗಿ ಗೆಲ್ಕಂತ ಬಂದಿದ್ರು. ಬಟ್ ಇಲ್ಲಿಗೆ ಜನ ಬೇಸತ್ತಿದಾರಾಗ್ಲೇ ಇನ್ಮೇಲೆ ಏನಾದ್ರು ಚೇಂಜ್ ಮಾಡ್ಬೇಕು, ವ್ಯವಸ್ಥೆ ಚೇಂಜ್ ಮಾಡ್ಬೇಕು ಅನ್ನೋ ಅವಕಾಶಕ್ಕೋಸ್ಕರ ಕಾಯ್ತಿದ್ರು. ಆ ಅವಕಾಶನ ಈಗ ವಿನಯ್ ಕುಮಾರ್ ಕೊಡ್ಬೇಕು ಅಂತಾನೆ ಜನ ಈಗ ಬಹಳ ಬಯಸ್ತಾ ಇದಾರೆ. ಇಲ್ಲಿ ನೀವೆಲ್ಲ ವಿನಯ್ ಕುಮಾರ್ ಪರವಾಗಿ ಸಾಕಷ್ಟು ಜನ ಮಾತಾಡ್ತಿದ್ದೀರಾ. ಎಲ್ಲರೂ ಕೂಡ ಬಿಜೆಪಿನ ಅಪ್ರೋಚ್ ಮಾಡೋ ಪ್ರಯತ್ನ ಏನಾದ್ರು ಮಾಡಿದ್ದೀರಾ ಅಥವಾ ಹೇಗೆ? ಅವರೇ ಕರೀತಾರೆ ಕಾಯ್ತಾ ಇದ್ದೀರಾ? ಇಲ್ಲ, ಅವರೇ ಕರೀತಾರೆ ಅಂತ ಕಾಯ್ತಿದ್ವಿ. ಏನ್ ಕಾರಣಕ್ಕಂದ್ರೆ ಈಗ ಮೊನ್ನೆ ನೋಡ್ರಿ ಸೆಂಟ್ರಲ್ ಅಲ್ಲಿ ನಿತಿನ್ ನಬೀನ್ ಅನ್ನೋಂಥವ್ರನ್ನ ಚಿಕ್ಕ ವಯಸ್ಸಿನ ವ್ಯಕ್ತಿನ ರಾಷ್ಟ್ರೀಯ ಅಧ್ಯಕ್ಷನ ಮಾಡಿದ್ರು. ಬಟ್ ಬಿಜೆಪಿಯಲ್ಲಿ ಅಂತದ್ ಗುರ್ತಿಸೋದು ಸಂಸ್ಕೃತಿ ಬಹಳ ಇದೆ. ಕಾಂಗ್ರೆಸ್ ಅಲ್ಲಿ ಇಲ್ಲ. ಇದು ರಾಜ್ಯ ನಾಯಕರಿಂದ ಹಿಡ್ಕಂದ್ರಿಲ್ಲ, ಕೇಂದ್ರ ನಾಯಕರು ಹಿಡ್ಕಂದ್ರಿಲ್ಲ, ಪಕ್ಷನೇ ಅವರು ಮೂಲೆ ಗುಂಪು ಮಾಡ್ತಿದಾರೆ ಅಷ್ಟೇ. ಈಗಿನ ವ್ಯವಸ್ಥೆ ಇಲ್ಲ. ಅವರು ಈಗಿನ ವ್ಯವಸ್ಥೆಯಲ್ಲಿ ಪಕ್ಷನೇ ಮೂಲೆ ಗುಂಪು ಮಾಡ್ಬೇಕಂತ ಹೊರಟಿದ್ದಾರೆ ಅಷ್ಟೇ. ಹೌದು. ವಿನಯ್ ಕುಮಾರ್ ಅವಕಾಶ ಸಿಗುತ್ತೆ ಅಂತೀರಾ? ಬಿಜೆಪಿಯಿಂದ ಅವಕಾಶ ಸಿಗುತ್ತೆ ಅಂತ ಬಹಳ ಅಂದ್ಕೊಂಡಿದೀವಿ. ಸಿಗದೆ ಇದ್ರು ಕೂಡ ಅವರು ಗ್ರಾಮೀಣ ಭಾಗದಲ್ಲಿ ಬೆಳೆದಿರೋದ್ರಿಂದ ಜನಗಳ ಹತ್ರ ಬೆರೆಯೋದು ಹೆಂಗೆ ಅಂತ ಅವ್ರಿಗೆ ಸಂಪೂರ್ಣ ಗೊತ್ತಿದೆ. ಅವರಿಗೆ ಜನರ ಹತ್ರ ಬೆರೆತು ಬಿಟ್ಟಿದ್ದಾರೆ. ಈಗಾಗಲೇ ಜನರ ಮನಸ್ಸಲ್ಲಿ ಉಳಿದು ಬಿಟ್ಟಿದ್ದಾರೆ. ದಕ್ಷಿಣದಲ್ಲಿ ಅವ್ರು ಏನಾರ ಇಂಡಿಪೆಂಡೆಂಟ್ ಬಂದ್ರು ಕೂಡ ಅವಕಾಶ ಆಗಬಹುದು. ಬಿಜೆಪಿ ಅಂದ್ರೆ ನಿಮ್ಮ ಅಂತಲ್ಲ, ಬಿಜೆಪಿ ರಾಜ್ಯಾಧ್ಯಕ್ಷರು ಇಲ್ಲೇ ಪಕ್ಕದ ಊರಲ್ಲಿ ಅವರೇ ಇವತ್ತು ಗೊತ್ತಾ ನಿಮ್ಗೆ? ಇಲ್ಲ, ಗೊತ್ತಾಗಿಲ್ಲ. ಬಂದಿದ್ದಾರೆ. ಹೋಗ್ಬಿಟ್ಟು ಅಪ್ರೋಚ್ ಮಾಡ್ಬೋದಿತ್ತಲ್ಲ. ಈಗ ಒಂದು ನೆಕ್ಸ್ಟ್ ಮಾಡ್ತೀವಿ. ಇಲ್ಲ, ಶಾಮನೂರ್ ಶಿವಶಂಕರಪ್ಪ ಅವರು ತೀರೋದ್ ಬಳಿಕ ತೀರಾದ್ಮೇಲೆ ನುಡಿ ನಮನ ಕಾರ್ಯಕ್ರಮಕ್ಕೆ ಬಂದಿದ್ರು. ಆ ಟೈಮ್ನಾಗ ಅಪ್ರೋಚ್ ಮಾಡಕಂತಾನೆ ಹೋಗಿದ್ವಿ ನಾವು ಒಂದು 15-20 ಜನ. ಬಟ್ ಅವಕಾಶ ಆಗ್ಲಿಲ್ಲ ಅವತ್ತಿನ ದಿವಸ ಅಲ್ಲಿ. ಈ ಹೊನ್ನಾಳಿ ಬಂದಿದಾರ ಅಂತ ಗೊತ್ತಿದ್ರೆ ಏನಾರ ಅಪ್ರೋಚ್ ಮಾಡ್ಲಿಕ್ಕೆ ಅವಕಾಶ ಆಗ್ತಿತ್ತು. ನಮಗೆ ಗೊತ್ತಾಗಿಲ್ಲ ಅದು. ಈಗ ವಿನಯ್ ನಿಲ್ಬೇಕು ಅನ್ನೋದು ನಿಮ್ಮೆಲ್ಲರ ಅಭಿಲಾಷೆ. ಆದ್ರೆ ಗೆಲ್ಬೇಕು ಅಂದ್ರೆ ನೀವುಗಳು ಪ್ರಯತ್ನ ಪಡ್ಲೇಬೇಕಲ್ಲ? ಹೌದು. ನಾವು ಏನ್ ಬೇಕಾದ್ರೆ ಚುನಾವಣೆಗೆ ಅವ್ರು ಕಾಂಪೀಟ್ ಮಾಡಿದ್ದೆ ನಿಜ. ಚುನಾವಣೆ ಮುಗಿಯವರೆಗೂ ಕೂಡ ಅವ್ರ ಜೊತೆ ನಿಂತ್ಕೊಂಡು ಅವ್ರಿಗೆ ಸಾಥ್ ಕೊಟ್ಟು ಎಲ್ಲಿ ಏನ್ ಕೆಲಸ ಮಾಡ್ಬೇಕು ಅನ್ನೋದು ಅವ್ರ ಮಾರ್ಗದರ್ಶನದಲ್ಲಿ ಓಡಾಡಿ ಮಾಡಕ್ ಸಿದ್ಧವಾಗಿದ್ದೀವಿ ನಾವು. ಮೊನ್ನೆ ಲೋಕಸಭಾ ಎಲೆಕ್ಷನ್ ಅಲ್ಲಿ MP ಇಂಡಿಪೆಂಡೆಂಟ್ ನಿಂತ್ಕೊಂಡಾಗ ಕೂಡ ನಾವು
ಸ್ಟಾರ್ಟಿಂಗ್ ಅವ್ರು ದಾವಣಗೆರೆ ಬಂದು ಕಾಲಿಟ್ಟಾಗಳಿಂದ ಚುನಾವಣೆ ಮುಗಿಯೋವರೆಗೂ ಅವ್ರ ಜೊತೆಗೆ ಕೆಲಸ ಮಾಡಿದೀವಿ ನಾವು. ಹೌದು, ಎಲ್ಲಾ ಕ್ಷೇತ್ರದ್ದು ಅಡ್ಡಾಡಿದೀವಿ. ದಾವಣಗೆರೆ 8 ವಿಧಾನಸಭಾ ಕ್ಷೇತ್ರದ್ದು ಕೂಡ ಅವ್ರ ಜೊತೆ ಅಡ್ಡಾಡಿ ಮಾಡಿದೀವಿ. ಈ ಬೈ ಎಲೆಕ್ಷನ್ ಒಂದ್ ಕಡೆ ಅದನ್ನ ಸೈಡ್ಗೆ ಇಟ್ಕೊಳ್ಳೋಣ. 1 ವರ್ಷದ ಆಟ ಈಗ ನಿಂತ್ರು ಗೆದ್ರು. 2027 ಮುಂದಿನ ವರ್ಷಕ್ಕೆ ಮತ್ತೆ 28 ಹವಾ ಶುರು ಆಗುತ್ತೆ. 28 ಅಂತ ಬಂದಾಗ ವಿನಯ್ಗೆ ಸೂಕ್ತವಾದ ಕ್ಷೇತ್ರ ಯಾವ್ದು? ವಿನಯ್ ಅವರು ಸೂಕ್ತವಾದ ಕ್ಷೇತ್ರ ದಾವಣಗೆರೆ 8 ವಿಧಾನ ಕ್ಷೇತ್ರದ ದಕ್ಷಿಣ 8 ವಿಧಾನ ಕ್ಷೇತ್ರದಲ್ಲಿ ಅವ್ರಿಗೆ ಅವಕಾಶ ಇದೆ. ಬಟ್ ಅವ್ರು ಆಯ್ಕೆ ಮಾಡ್ಕೋಬೇಕಂತ ಕಾಯ್ತಾ ಇರೋದು ದಾವಣಗೆರೆ ಉತ್ತರ ಅಂತ. ಈಗ್ಲೇ ಒಂದ್ ಮೈಂಡ್ ಸೆಟ್ ಆಗ್ಬೇಕಲ್ಲ. ದಾವಣಗೆರೆ ಉತ್ತರನೇ ಅವ್ರಿಗೆ ಮೈಂಡ್ ಸೆಟ್ ಅಲ್ಲಿ ಇದೆ. ಹಂಗಾರೆ ಎಸ್ ಮಲ್ಲಿಕಾರ್ಜುನ್ ವರ್ಸಸ್ ವಿನಯ್ ಆ ಕ್ಷೇತ್ರದಲ್ಲಿ ನಾನು ಚುನಾವಣೆ ಮಾಡ್ಬೇಕು, ಅಲ್ಲೇ ಗೆಲ್ಬೇಕನ್ನೋ ಹುಚ್ಚು ಬಹಳ ಇದೆ ಅವರಿಗೆ. ಹೌದು, ಬಿಡಲ್ಲ ಅಂತ. ರಮೇಶ್ ಅಂತ ಹೇಳಿ. ಏನ್ ಮಾಡ್ತೀರಾ ಸರ್? ನಾವು ವ್ಯವಸಾಯ ಮಾಡ್ತೀವಿ. ಚೆನ್ನಾಗಿದ್ಯಾ ವ್ಯವಸಾಯ ಸಲ? ಚೆನ್ನಾಗಿದೆ ಸರ್, ಪರವಾಗಿಲ್ಲ. ಏನ್ ಅಡಿಕೆ ಮೇಜರ? ಅಡಿಕೆ ಅಲ್ಲ, ಭತ್ತ ಮೇಜರ್ ಭತ್ತ. ಸರ್ ಈಗ ಉಪಚುನಾವಣೆ ಬರ್ತಾ ಇದೆ. ಹೌದು. ನೀವು ಓಟ್ ಹಾಕ್ಬೇಕು ಈಗ. ಓಟ್ ಹಾಕ್ಬೇಕು. ಹೇಗಿದೆ ಎಂತವ್ರು ಈ ಸಲ ವಿಧಾನಸೌಧಕ್ಕೆ ಬರ್ಬೇಕು? ಒಳ್ಳೆ ಜನ ಬರ್ಬೇಕು. ಒಳ್ಳೆ ಹಳ್ಳಿಯಲ್ಲಿ ಬಂದು MLA ಆದರು ನೋಡ್ಕೋಬೇಕು. ಸರೌಂಡಿಂಗ್ ಪರಿಸ್ಥಿತಿ ಏನೈತಿ ಏನು ಅಂತಂದು ನೋಡ್ಕೊಂಡು ಅಡ್ಡಾಡಿ ಮಾಡಂತ ವ್ಯಕ್ತಿಗೆ ಕೊಡ್ಬೇಕು ನಾವು. ಶಾಮನೂರ್ ಶಿವಶಂಕರಪ್ಪ ಅವ್ರಿಗೆ ಕೆಲಸನೆಲ್ಲ ಮಾಡ್ತಿದ್ರ? ಬರ್ತಿದ್ರ? ಮಾಡ್ತಾರೆ, ಅಲ್ಲ ಮಾಡ್ತಿದ್ರ? ಮಾಡ್ತಿದ್ರು. ಅದು ಹೆಂಗ್ ಮಾಡ್ತಿದ್ರು ಅಂದ್ರೆ, ಈಗ ದೊಡ್ಡವರು ಇವ್ರ ಮುಖಾಂತರನೇ ನಾವು ಅವ್ರ ಮನೆ ಬಾಗ್ಲಿಗೆ ಹೋಗ್ಬೇಕು. ನಾವು ಅಲ್ಪಸಂಖ್ಯಾತರು, ಹಿಂದುಳಿದ ಜನ, ನಾವು ಅವ್ರ ಮನೆಗೆ ಹೋಗಕ್ ಆಗಲ್ಲ. ಇವ್ರು ಹಿಂಗ್ ದೊಡ್ಡವರು, ನಮ್ಮ ಊರಿ ದೊಡ್ಡವರು, ಇವ್ರ ಮುಖಾಂತರನೇ MLA ಕಾಣ್ಬೇಕು ವಿನಃ ಒಬ್ಬ ಬಡವನಾಗಿ ಹೋಗಿ ಕಾಣಕ್ ಆಗಲ್ಲ. ಯಾಕಂದ್ರೆ ಮುಗಿಯಕ್ ಪೂಜಾರಿ ಹತ್ರ ಹೋಗ್ಬೇಕು. ಹೋಗ್ಬೇಕು. ಒಬ್ಬ ಬಡವ ಹೋಗಿ ನಾನು MLA ಕಾಣ್ತಾನ. ನಮ್ಮ ದಕ್ಷಿಣ ಕ್ಷೇತ್ರದಾಗ ಇದುವರೆಗೆ ಆತು, ನಾವು 45 ವರ್ಷ ಆತು. ಈಗ ಇದುವರೆಗೆ ಆತು ಒಬ್ಬ MLA ಕಾಣಕ್ ನಾವ್ ಆಗಿಲ್ಲ. ದಾವಣಗೆರೆಯಲ್ಲಿ ನಮ್ಮ ದಕ್ಷಿಣ ಭಾಗದಲ್ಲಿ ನಿಲ್ಸಿರಂದ್ರೆ ಬಂದು ಏನಪ್ಪ ನಿಂದು ಇವತ್ತು ಸ್ಥಳೀಯವಾಗಿ ಬಂದು ನೋಡಿರತಕ್ಕಂತ MLA ಯಾರು ಇಲ್ಲ. ಆದ್ರೂ ಅದ್ ಹೆಂಗ್ ಸತತವಾಗಿ ಗೆಲ್ಸ್ಕೊ ಬಂದ್ರೆ ಇದೆ ಈ ಹಣದಿಂದ ಜನ. ಈಗ ಇವ್ ದುಡ್ಡರು ಹೇಳೋ ಮಾಡ ಯಾಕ ಈ ಇದು ನಡೀತಾ ಇರೋದು. ಈಗ ಬದಲಾವಣೆ ಟೈಮ್ ಬಂದಿದೆ ಅಂತೀರಾ? ಬದಲಾವಣೆ ಟೈಮ್ ಬಂದೈತಿ. ಅದು ಜನಗಳು ಪ್ರಜೆಗಳು ಎಚ್ಚೆತ್ಕೋಬೇಕು. ನಾವು ಮಾಡಕ್ಕಾಗಲ್ಲ. ಈಗ ನಾನ್ ಹೇಳಿ ನಾನ್ ಮಾಡ್ಬೋದು, ನಿನ್ ಮನಸ್ಸಿನಾಗ ಏನಿರ್ತೈತ ಅನ್ನೋದು ಮಾಡಕ್ಕಾಗಲ್ಲ. ಈಗ ನಾವು ಪ್ರಜ್ಞಾವಂತರು, ಇದು ಬಹುರಾಷ್ಟ್ರ ದೇಶ. ಪ್ರಜೆಗಳೇ ಎಚ್ಚೆತ್ಕೊಂಡು ಒಂದ್ ಇಂಥ ವ್ಯಕ್ತಿ ಬೇಕು, ನಮಗೆ ಇಂಥ ವ್ಯಕ್ತಿ ಆಯ್ಕೆ ಮಾಡ್ಕೋಬೇಕು ಅನ್ನೋದು ಪ್ರಜೆಗಳಿಗೆ ಪ್ರಜ್ಞೆ ಇರ್ಬೇಕು. ಈಗ ನಿಮ್ ಪ್ರಕಾರ ಯಾರು ಈ ಸಲ ವಿಧಾನಸೌಧಕ್ಕೆ ಬರ್ಬೇಕು ದಾವಣಗೆರೆ ದಕ್ಷಿಣದಿಂದ? ದಕ್ಷಿಣದಿಂದ ಯಾರು ಬರ್ಬೇಕಂತಲ್ಲ, ಒಳ್ಳೆ ವ್ಯಕ್ತಿ ಆರಿಸಿ ಸಾಕು. ಈಗ ವಿನಯ್ ಕುಮಾರ್ ಅದ್ರ ಇಂಥ ಊರೆಲ್ಲ ಅಡ್ಡಾಡ್ತಾರ. ಈಗ ನಮ್ಮೂರಲ್ಲಿ ರೀಸೆಂಟ್ ಆಗಿ ಒಂದು ಆಕ್ಸಿಡೆಂಟ್ ಆಯ್ತು. ಬಡವರು, ಹರೇದ ಮಕ್ಕಳು, ದುಡಿಯಂತರು. ಅದೇ MLA ಬಂದ್ ನಮ್ ಕಾಂಟ್ಯಾಕ್ಟ್ ಮಾಡಿನ ಬಡವರು ನಿರ್ಗತಿಕರು ಅವ್ರು ಬಂದ್ ಕಾಂಟ್ಯಾಕ್ಟ್ ಮಾಡಕತ್ತು. ಇವತ್ತು ಅವ್ರ ಊರಿನ ಮುಖಂಡರು ಮಾಡಕಲ್ಲ. ಇವತ್ತು MLA ನಾಳೆ ಓಟ್ ಕೇಳಕ್ ಬರ್ತಾನಲ್ಲ, ಇಬ್ರು ಅಟ್ಟ ಸ್ಪಾಟ್ ಆದ್ರು. ಬಂದ್ ನೋಡಿದ್ರ ಅವ್ರ ಒಬ್ಬ MLA ಆತು, MLA PNR ಬಂದ ಹಿಂಗಾಗೈತೆ ಏನಪ್ಪಾ ಈ ಊರಿನ ದೊಡ್ಡ ಊರು, ದೊಡ್ಡ ಜನಸಂಖ್ಯೆ ಅಂತ ಊರು. ಬಂದ್ ಕೇಳಿದ್ರ MLA ಕೇಳಿದ್ರ, MLA PR ಕೇಳಿದ್ರ. ಇದು ವಿನಯ್ ಕುಮಾರ್ ಬಂದಿದ್ರು, ಬಂದು ಸಾಂತ್ವನ ಹೇಳಿದ್ರು. ಆಯ್ತು ಅಂದ್ ಅವ್ರು ನಮ್ ಕೈ ಮುಗಿದ್ವಿ. ಆಯ್ತ್ರಿ ನೀವೇನಾರು ಓದ್ತೀರಿ ಅಂದ್ರ ಅವ್ರ ಮನೆಗೆ ಓದಾರ ಯಾರಲ್ಲ, ಓದೆಲ್ಲ ಮುಗಿಸಿದ್ರು. ಮತ್ತೇನಲ್ಲಪ್ಪ ಒಳ್ಳೇದಾಗ್ಲಿ, ಏನ್ ಕೋರ್ಟ್ ಆಯ್ತಾ ಅದೇನ್ ಪ್ರೊಸೀಜರ್ ಮಾಡೋಣ ಮಾಡ್ತೇನೆ ಅಂತ ಆ ತರ ಒಂದು ಹೇಳೋ ವ್ಯಕ್ತಿ ನಮಗ ದಕ್ಷಿಣ ಕ್ಷೇತ್ರಕ್ಕೆ ಬೇಕು. ಈ ತರ ಐತಿರಿ ಸಿಚುವೇಶನ್. ಪ್ರಜೆಗಳು ಈ ನಮ್ ದಕ್ಷಿಣ ಕ್ಷೇತ್ರ ಪ್ರಜೆಗಳು ಹೆಚ್ಚಂತಾರಂದ್ರೆ ನಿಮ್ನ ಗೆಲ್ಸ್ಬೋದು. ಯಾಕಂದ್ರೆ ನೀವು ಈಗ ಅಡ್ಕೊಂಡ್ ಅಡ್ಡಾಡ್ತೀರಿ, ಮಾಡ್ರಪ್ಪ ಓಟು ಅಂತಂದ್ ಹೇಳಿ. ಈಗ ಜನಗಳನ್ನ ಬೆರೆತಿರುವಂತ ಪ್ರಜೆ ಬೇಕು. ಅಂತರ್ನ ನಾವು ಗೆಲ್ಸಿದ್ರೆ ನಾವು ಅವ್ರ ಜೊತೆಗೆ ಇರ್ಬೋದು. ಈಗ ಇಂತರ್ ಗೆಲ್ಸಿದ್ರೆ ಅವ್ರ ಮನೆಗೆ ಹೋಗಕ್ ಮತ್ತೆ ಇವ್ರ ಹಿಡ್ಕೋಬೇಕು. ಅಣ್ಣ ಬಾರಣ MLA ತಲೆ ಹೋಗು. ಅವ್ರು ನಮ್ಮ ಒಳಗ್ ಕುಡ್ಕಾನ ಅದಡ್ಯಾರ ಬಂದ್ರೆ ದೊಡ್ಡಪ್ಪ ಅವ್ರು ಯಾರ ಅದಡ್ಯಾರ ಏನ್ ನೋಡಿ ತೀರ್ಸಪ್ಪ ಅವ್ರದ. ಯಾಕೆ ನೀ ಲೀಡರ್ ಆಗಿರ್ತಿಯಲ್ಲ, ನಾವು ಹೋಗಕ್ಕಾಗಲ್ಲ. ಪ್ರಜೆಗಳು ನಾವು ಡೈರೆಕ್ಟ್ ಆಗಿ ಹೋಗಕ್ಕಾಗಿಲ್ಲ. ಮಧ್ಯವರ್ತಿ ಮುಖಾಂತರ ನಾವು MLA ಕಾಣ್ಬೇಕಾಗಿರೋದು. ಈ ಸಲ ಬದಲಾವಣೆ ಆಗುತ್ತೆ ಅಂತ ಮಾಡ್ಬೇಕಂದ್ರೆ ಮಾಡಿ ಜನ ತೋರಿಸ್ಬೇಕು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.